ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆರಿ ಗುಡ್ ಮಾರ್ನಿಂಗ್. ನನ್ನ ಮಗ ನೋಡಿ ಇವಾಗ ಎದ್ದಿದ್ದಾನೆ. ಎದ್ದಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ. ಎದ್ದಿದ್ದೆ ಅಳೋದು ಪಳೋದು ಏನೂ ಇಲ್ಲ, ಆರಾಮಾಗೇ ಇರ್ತಾನೆ. ಆದರೆ ಅವನು ಎದ್ದೇಳೋ ತನಕ ನಾವು ವೆಯ್ಟ್ ಮಾಡಬೇಕು. ನಾವೇನಾರು ಎಬ್ಬಿಸ್ಬಿಟ್ರೆ ಕಿರಿಕಿರಿ ಮಾಡ್ತಾನೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವಂಥ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ಅಂದರೆ ಯಾವುದೇ ವಿಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ವಿ. ಬೇಗ ಅಂದರೆ ಮಾಮೂಲಿ 7 ಗಂಟೆಗೆ ಎದ್ದೇಳೋದು. ಎದ್ದಿದ್ದೆ, ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಬ್ಲ್ಯಾಕ್ ಕಾಫಿ. ಎದ್ದಿದ ತಕ್ಷಣವೇ ಬ್ಲ್ಯಾಕ್ ಕಾಫಿ ಬೇಕು ಫಸ್ಟು. ನೆಕ್ಸ್ಟ್ ಬಾಗಿಲೆಲ್ಲ ತೊಳೆದು ಬಿಟ್ಟು ಇವತ್ತು ಅಡುಗೆಗೆ ಸ್ವಲ್ಪ ತರಕಾರಿ ಬೇಕು ಅಂತ ನಾವು ಇವಾಗಲೂ ಮನೆ ಹತ್ರ ಬರುತ್ತಲ್ಲ ಗಾಡಿಗಳು, ತರಕಾರಿ ಗಾಡಿಗಳು, ಅದರಲ್ಲೇ ನಾವು ತಗೊಳ್ಳೋ ಅಂಥದ್ದು. ಮಾರ್ಕೆಟಿಗೆಲ್ಲ ಹೋಗಿ ತಗೊಂಡು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದಿಲ್ಲ. ಮನೆಗೆ ಬರ್ತಾರಲ್ಲ ಮನೆ ಹತ್ರ, ಅವ್ರ ಹತ್ರನೇ ಡೈಲಿ ಒಂದೊಂದು ಥರ ತರಕಾರಿ ಅಂತ ಫ್ರೆಶ್ಶಾಗಿ ತಗೊಂಡೇ ಅಡುಗೆನ ಮಾಡ್ತೀವಿ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ತಗೊಂಡ್ವಿ. ಆಮೇಲೆ ಟೊಮೊಟೊ ಬೇಕಿತ್ತು. ಟೊಮೊಟೊ ಅಂತೂ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಇವರು ಇವತ್ತು ಟೊಮೊಟೊನೇ, ನಾವು ರೆಗ್ಯುಲರ್ ಈ ಅಂಕಲ್ ಹತ್ರನೇ ತಗೊಳ್ಳೋದು ತರಕಾರಿ. ತರಕಾರಿ ಎಲ್ಲ ತಗೊಂಡಿದ್ದು ಮುಗೀತು. ನೆಕ್ಸ್ಟ್ ಇವತ್ತು ಸ್ಪೆಷಲ್ಲು ಏನಪ್ಪ, ಇವತ್ತು ಟಿಫನಿಗೆ ಅಂದರೆ ನೀರು ದೋಸೆ ಮಾಡಿದರು ಅಮ್ಮ. ನೀರು ದೋಸೆ ಜೊತೆ ನಾವು ಪಲ್ಯ ಏನೂ ಮಾಡೋದಿಲ್ಲ. ನಮಗೆ ನೀರು ದೋಸೆಗೆ ಕಾಯಿ ಚಟ್ನಿನೇ ತುಂಬ ಇಷ್ಟ, ಅದಕ್ಕೋಸ್ಕರ ಕಾಯಿ ಚಟ್ನಿನೂ ಮಾಡಿದ್ದೀವಿ. ನೆಕ್ಸ್ಟ್ ನುಗ್ಗೆಕಾಯಿ ಸಾಂಬಾರು ಮಾಡಿ ಅದಕ್ಕೆ ಬೆಂಡೆಕಾಯಿ ಪಲ್ಯನ ಮಾಡೋಣ ಅಂತ ಹೇಳಿದರು ಅಮ್ಮ. ಅದಕ್ಕೋಸ್ಕರ ಬೆಂಡೆಕಾಯಿನ ನೀಟಾಗಿ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ. ನಮ್ಮದು ಡೈಲಿ ತುಂಬ ಟೈಮ್ ಏನಾಗುತ್ತೆ ಅಡುಗೆ ಮನೆಯಲ್ಲೇ ಸ್ಪೆಂಡ್ ಆಗಿಬಿಡುತ್ತೆ. ಅಡುಗೆ ಮಾಡೋದ್ರಲ್ಲಿ, ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದ್ರಲ್ಲಿ, ಅದು ಇದು ಅಂತ ಅಡುಗೆ ಮನೆಯಲ್ಲೇ ಫುಲ್ಲು ಟೈಮ್ ಎಲ್ಲ ಸ್ಪೆಂಡ್ ಆಗಿಬಿಡುತ್ತೆ. ಇನ್ನು ಅರ್ಧ ಟೈಮು ಮಕ್ಕಳ ಜೊತೆ ಸ್ಪೆಂಡ್ ಆಗಿಬಿಡುತ್ತೆ. ನನ್ನ ಮಗಳಿಗಂತೂ ಸ್ವಲ್ಪ ಮಳೆ ಚಳಿ ಜಾಸ್ತಿ ಇರೋದ್ರಿಂದ ಸ್ಕೂಲಿಗೆ ಒಂದು 3 ಡೇಸ್ ರಜಾ ಕೊಟ್ಬಿಟ್ಟಿದ್ದಾರೆ. ಗುರುವಾರ ಏನಾಗಿತ್ತು, ನಾನೇ ಕಳಿಸಿಲ್ಲ ಅವಳಿಗೆ ಸ್ಕೂಲಿಗೆ. ತುಂಬ ಮಳೆ ಇತ್ತು, ಬೇಡ ಇವತ್ತು ಅಂತ. ಲೈಟಾಗಿ ಅವಳಿಗೆ ಕೋಲ್ಡ್ ಆಗಿತ್ತು, ಅದಕ್ಕೋಸ್ಕರ. ನೋಡಿದರೆ ಶುಕ್ರವಾರ, ಶನಿವಾರ, ಭಾನುವಾರ ಕಂಟಿನ್ಯೂ 3 ರಜೆ ಬಂದುಬಿಡ್ತು ಅವಳಿಗೆ. ಮತ್ತು ಮಂಡೆಯಿಂದ ಅವಳಿಗೆ ಟೆಸ್ಟ್ ಬೇರೆ ಇದೆ. ಟೆಸ್ಟಿಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಫ್ರೈಡೇ ಒಂದಿನ ರಜೆ ಕೊಟ್ಟಿದ್ದಾರೆ. ಇನ್ನೇನು ಸ್ಯಾಟರ್ಡೆ, 4th ಸ್ಯಾಟರ್ಡೆ ಮತ್ತು 2nd ಸ್ಯಾಟರ್ಡೆ ರಜಾ ಇರೋದ್ರಿಂದ ಇದು 4th ಸ್ಯಾಟರ್ಡೆ ರಜಾ ಬಂದುಬಿಟ್ಟಿದೆ ಅವಳಿಗೆ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನೆಕ್ಸ್ಟು ಬೆಂಡೆಕಾಯಿ ಪಲ್ಯ ಅಂದರೆ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ. ಅದು ಇದ್ರ ಜೊತೆ ಚಪಾತಿ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮಮ್ಮ ಮಾಡಿದ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿನ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ರೆಸಿಪಿನೂ ಇದರಲ್ಲೇ ಹಾಕ್ಬಿಟ್ರೆ ಇದು ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋದಲ್ಲಿ ಬರೀ ಬೆಂಡೆಕಾಯಿ ಪಲ್ಯನ ಇರುವಂಥದ್ದು ಮಾತ್ರ ಒಂದು ರೆಸಿಪಿಯನ್ನು ಮಾಡಿ ಹಾಕ್ತೀನಿ. ನೋಡಿ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ದೋಸೆಗೆ ಅಷ್ಟಿಲ್ಲ ಅಂದರೂ ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಪರೋಟಾಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನನ್ನ ಮಕ್ಕಳು ದೋಸೆ ತಿನ್ನೋದಿಲ್ಲ, ಅದರಲ್ಲೂ ನೀರು ದೋಸೆ ಅಂದರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಸಹ ನೀರು ದೋಸೆ ಬೇಡ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಇವಾಗ ಅವ್ರು 3 ಜನಕ್ಕೆ ಮ್ಯಾಗಿಯನ್ನು ತಂದು ಮಾಡಿಕೊಡೋಣ, ಬೇಗ ಆಗಿಬಿಡುತ್ತಲ್ಲ. ಇದಕ್ಕೆ ಯಾವುದೇ ಥರದ ತರಕಾರಿ ಆಗಲಿ ಏನಾಗಲಿ ಏನೂ ಆಗ್ತಾಯಿಲ್ಲ. ಬರೀ ಮ್ಯಾಗಿಯನ್ನು ನೀರಲ್ಲಿ ಬೆಂದಿಸಿ ಕೊಡೋದು ಅಷ್ಟೇ.
ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಡೈಲಿ ಕೇಳ್ತಾ ಇರ್ತಾರೆ, ಬಟ್ ಇದು ಡೈಲಿ ಕೊಡೋದಿಲ್ಲ. ಯಾಕಂದರೆ ಇದನ್ನು ರಬ್ಬರಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು. ಯಾಕೆ ಅಂದರೆ ಇದು ದೊಡ್ಡವ್ರು ತಿಂದರೆ ಏನೂ ಆಗಲ್ಲ. ದೊಡ್ಡವ್ರು ತಿಂದರೆ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಅದು ಜೀರ್ಣ ಆಗಿಬಿಡುತ್ತೆ. ಮಕ್ಕಳಿಗೆ ಅಷ್ಟು ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಏನು ಅಂತ ಇನ್ನೂ ಗೊತ್ತಿಲ್ಲ. ನಾನು ಸಹ ಸರ್ಚ್ ಮಾಡಿ ನೋಡಿಲ್ಲ ಇದು ನಿಜಾನ ಅಥವಾ ಸುಳ್ಳ ಅಂತ. ಇದು ರಬ್ಬರಿಂದ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ವಾರದಲ್ಲಿ ಒಂದು 2ರಿಂದ 3 ಸಲ ಕೊಟ್ಟರೆ ಏನೂ ಆಗೋದಿಲ್ಲ ಅಂತ ಅಷ್ಟೆ. ಇದು ಇವಾಗ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿದೆ. ಇದು ಜಾಸ್ತಿ ಡ್ರೈ ಮಾಡಿದರೆ ಇಷ್ಟ ಆಗಲ್ಲ ಅವರಿಗೆ. ನೀರು ಥರನೇ, ಸ್ವಲ್ಪ ನೀರು ಥರನೇ ಗಟ್ಟಿಯಾಗಿ ಇರಬೇಕು ಅವರಿಗೆ. ಜಾಸ್ತಿ ನೀರು ಇರಬಾರ್ದು, ಫುಲ್ಲು ಡ್ರೈನೂ ಆಗಬಾರ್ದು. ಆ ಥರ ಇದ್ದರೆ ಮಕ್ಕಳು ಇಬ್ಬರು ಚೆನ್ನಾಗಿ ತಿಂತಾರೆ ಇದನ್ನು. ಯಾವಾಗಲೂ ಅವರು ತಿಂಡಿ ತಿನ್ನೋದೇ ಇಲ್ಲ, ಸರಿಯಾಗಿ ಊಟ ಮಾಡೋದೇ ಇಲ್ಲ ಅಂದಾಗ ಮಾತ್ರ ನಾನು ಈ ಮ್ಯಾಗಿಯನ್ನು ಮಾಡಿ ಕೊಡ್ತೀನಿ. ಇದು ಇವಾಗ ಫುಲ್ಲು ರೆಡಿ ಆಗಿದೆ. ಇವಾಗ ಮಕ್ಕಳ ಜೊತೆ ಹಸ್ಬೆಂಡಿಗೂ ಸೇರಿಸಿ ನಾನು ಇವಾಗ ಇದನ್ನು ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು. ಒಂದು ಬೌಲಿಗೆ ಹಾಕಿ ಇವಾಗ ಅವರಿಗೆ ಕೊಡೋಣ. ಇದ್ರ ಜೊತೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಟೈಮ್ ಇಲ್ಲ, ಆಗಲೇ ಟೈಮು 11 ಗಂಟೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹಾಗೆ ಮಾಡಿದೆ, ಏನೂ ಆಗದೆ. ಅದರಲ್ಲೂ ಸಂಜೆ ಎಲ್ಲ ಸ್ನ್ಯಾಕ್ಸ್ ಟೈಮಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಕೂಡ ಪ್ರಿಪೇರ್ ಆಯಿತು. ನುಗ್ಗೆಕಾಯಿ ಸಾಂಬಾರು, ರೈಸು, ಹಾಗೆ ಬೆಂಡೆಕಾಯಿ ಪಲ್ಯ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಬೆಂಡೆಕಾಯಿ ಪಲ್ಯ. ಈ ಒಂದು ರೆಸಿಪಿಯನ್ನು ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಾನೇ ಇರಬೇಕು ಅಂತಲೂ ಅನಿಸುತ್ತೆ. ತಪ್ಪದೆ ನೀವು ಸಹ ಟ್ರೈ ಮಾಡಿ. ನಮ್ಮಮ್ಮ ಮಾಡ್ತಾ ಇರ್ಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೆಕ್ಸ್ಟು ಇದು ಸಂಜೆಗೆ ಸ್ನ್ಯಾಕ್ಸನ್ನು ಮಾಡಿದ್ವಿ, ಚುರುಮುರಿನ ಮಾಡಿದ್ವಿ. ಈ ಮಳೆಯಲ್ಲಂತೂ ಏನಾದರೂ ಸ್ನ್ಯಾಕ್ಸ್ ಕಾಫಿ ಜೊತೆ ಇರಲೇಬೇಕು. ಅದಕ್ಕೋಸ್ಕರ ಇವತ್ತು ಚುರುಮುರಿಯನ್ನು ಮಾಡಿ ಅದ್ರ ಜೊತೆ ಬ್ಲ್ಯಾಕ್ ಕಾಫಿ, ನಾವು ಯಾವಾಗಲೂ ಬ್ಲ್ಯಾಕ್ ಕಾಫಿಯನ್ನೇ ಕುಡಿಯೋದು. ಬ್ಲ್ಯಾಕ್ ಕಾಫಿ ಚುರುಮುರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಬ್ಲಾಗ್ ಜೊತೆ ಇದೊಂದು ಆ್ಯಡ್ ಆಗುತ್ತೆ. ಒಂದು ಅನ್ಬಾಕ್ಸಿಂಗನ್ನು ಮಾಡೋದಿತ್ತು. ನನ್ನ ಅಮ್ಮ ಮನೆಗೆ ಒಂದು ಫಿಲ್ಟರು, ಒಂದು ಮಗುಗೆ ಲೋಟ, ಹಾಗೆ ಒಂದು ಇಂಡಕ್ಷನ್ ಸ್ಟವ್, 2 ಕುಕ್ಕರನ್ನು ತಂದಿದ್ದರು. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೈಲಿ ಬ್ಲಾಗಲ್ಲಿ ಇದೊಂದು ಸೇರ್ಕೊಂಡಿರುತ್ತೆ. ಇದು ಫಿಲ್ಟರ್ ಬಂದು 250 ಅಂತೆ. ನಾವು ಫಿಲ್ಟರ್ ಕಾಫಿನ ಕುಡಿಯೋದ್ರಿಂದ ಯಾವಾಗಲೂ ಯೂಸ್ ಆಗುತ್ತೆ ಅಂತ ತಂದಿದ್ದಾರೆ. ಹಾಗೆ ಮಗುಗೆ ಹಾಲು ಕುಡಿಯೋದಕ್ಕೆ ಒಂದು ಲೋಟ, ಅದು 70 ರೂಪಾಯಿ ಅಂತೆ, ಅದನ್ನು ಒಂದು ತಂದಿದ್ದಾರೆ. ಈ ಕುಕ್ಕರ್ ಬಂದು ಬಟರ್ಫ್ಲೈ ಕಂಪ್ನಿದು 1 ಲೀಟರ್ ಕುಕ್ಕರ್. ಇದು ಮೆಷರ್ಮೆಂಟ್ ತುಂಬ ಚೆನ್ನಾಗಿದೆ. ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟು ಕುಕ್ ಮಾಡೋ ಅಂಥದ್ದು ಇದು. ಹಾಗೆ ಇದು 1 ಲೀಟರ್ ಕುಕ್ಕರ್ ಆದಮೇಲೆ ಇನ್ನೊಂದು ಕುಕ್ಕರನ್ನು ತಂದಿದ್ರು. ಇದು 3 ಲೀಟರ್ ಆಗುತ್ತೆ. ಇದು ಸಹ ಬಟರ್ಫ್ಲೈ ಕಂಪನಿದೆ. ಅದರ ಮೆಜರ್ಮೆಂಟ್ ಬಂದು 3 ಲೀಟರ್. ನೆಕ್ಸ್ಟ್ ಬಂದು ಇದು ಇಂಡಕ್ಷನ್ ಸ್ಟವ್. ಇದನ್ನು ಯಾಕೆ
ತಂದಿರೋದು ಅಂದರೆ ಗ್ಯಾಸನ್ನು ಸ್ವಲ್ಪ ಉಳಿತಾಯ ಮಾಡೋಣ ಅಂತ. ಈಗ ಹೇಗಿದ್ದರೂ ಕರೆಂಟ್ ಬಿಲ್ ಸ್ವಲ್ಪ ಕಮ್ಮಿ ಬರುತ್ತೆ, ಕರೆಂಟ್ ಫ್ರೀ ಇರೋದ್ರಿಂದ ಸ್ವಲ್ಪ ಇದನ್ನು ಯೂಸ್ ಮಾಡೋಣ, ಗ್ಯಾಸ್ ಉಳಿತಾಯ ಆಗತ್ತೆ ಅನ್ನೋದಕ್ಕೋಸ್ಕರ ಇಂಡಕ್ಷನ್ ಸ್ಟವನ್ನು ತಂದಿದ್ರು. ಇದು 3,000 ಅಂತೆ, ಡಿಸ್ಕೌಂಟ್ ಎಲ್ಲ ಆಗಿ 2,700 2,700 ರೂಪಾಯಿ ಅಂತೆ. ತುಂಬ ಚೆನ್ನಾಗಿದೆ ಇದು ಸಹ, ನೋಡ್ತಾ ಇರ್ಬೋದು. ನನ್ನ ಮಕ್ಕಳಿಗಂತೂ ಏನಾದರೂ ತಂದು ಅನ್ಬಾಕ್ಸ್ ಮಾಡ್ತಾಯಿದ್ರೆ ಅವರಿಗಂತೂ ತುಂಬ ಖುಷಿ. ಏನಿದೆ ಅಂತ ನೋಡೋಕ್ಕೆ ಕ್ಯೂರಾಸಿಟಿ ತುಂಬ ಇರುತ್ತೆ ಅವರಿಗೆ. ಎಷ್ಟೇ ತಂದಿರೋದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮದು ಹಬ್ಬ ಸಹ ಬರುತ್ತೆ, ಆಡಿ ಮಾಸ. ಆವಾಗ ಹೊಸ ಪಾತ್ರೆ ಮೇಲೆ ಇಟ್ಟು ಕುಕ್ ಮಾಡಬೇಕು, ಹೊಸ ಪಾತ್ರೆಯಲ್ಲೇ ಅಡುಗೆ ಮಾಡಿ ದೇವರಿಗೆ ಎಡೆ ಹಾಕಬೇಕು. ಅದಕ್ಕೋಸ್ಕರ ಕುಕ್ಕರ್ ಅಲ್ಲಿವರೆಗೂ ಒಂದು ಕುಕ್ಕರ್ನ ಮಾತ್ರ, ಸಣ್ಣ ಕುಕ್ಕರ್ ಇದೆಯಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ. ಇದು ಅವತ್ತು ಹಬ್ಬದ ದಿನ ಬೇಕು ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.